ಅಮ್ಮ ಅಮ್ಮ ಈಗ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಆರ್ತಿ ಅಕ್ಕ ಚೆನ್ನಾಗೇ ಇದ್ದಾಳೆ, ನೀ ಇಲ್ದಿರೋದ್ನೆಲ್ಲ ಯೋಚನೆ ಮಾಡಿ ಏನೇನೋ ಮಾಡಕ್ ಹೋಗ್ಬೇಡ. ಹೆತ್ತ ತಾಯಿ ಸಂತ ಏನು ಅಂತ ನಿನ್ಗೇನೆ ಗೊತ್ತಾಗುತ್ತೆ. ಪಾಪ ನನ್ ಮಗಳು ಚೊಚ್ಚಲ್ ಬಸ್ರಿ, ಅವಳಿಗೆ ಯಾರಾದ್ರೂ ಅಪಾಯ ಮಾಡ್ತಿದಾರೆ ಅಂದ್ರೆ ನೋಡ್ಕೊಂಡು ಸುಮ್ನೆ ಇರೋಕ್ಕಾಗತ್ತಾ? ಅಮ್ಮ ಕನ್ಸಿನ ಯಾಕಮ್ಮ ರಿಯಲ್ ಅನ್ಕೊಳ್ತಿದ್ಯಾ? ಅದು ನಿನ್ ಭ್ರಮೆ. ಕನ್ಸಿನ ನಿಜ ಅನ್ಕೊಂಡ್ರೆ ಅದು ಮುಟ್ಟಾಳ್ತಾನ ಅಂತಾರೆ. ಅಪ್ಪ ಕರೆಕ್ಟ್ ಟೈಮಿಗೆ ಬಂದ್ರಿ. ಅಮ್ಮ ನೋಡಿ ಹೇಗ್ ಆಡ್ತಿದ್ದಾಳ ಅಂತ ನೀವೇ ಬುದ್ಧಿ ಹೇಳಿ. ಏನಾಯ್ತಮ್ಮ? ಬರೀ ಯಾಕೆ ಗಾಬರಿ ಆಗಿದ್ಯಾ? ಅಂತದ್ದೇನಾಯ್ತು? ಅದು ಅಪ್ಪ ಅಮ್ಮಂಗೆ ರಾತ್ರಿ ಕೆಟ್ಟ ಕನ್ಸ್ ಬಿದ್ದಿತ್ತು. ಆರ್ತಿ ಅಕ್ಕಂಗೆ ಅವಳ ಮಗುಗೆ ಏನೋ ತೊಂದರೆ ಆಗಿದೆ ಅಂತ. ಅದಕ್ಕೆ ಆರ್ತಿ ಅಕ್ಕನ ಹೆಸರಲ್ಲಿ 108 ಸಲ ಮಂಡಿ ಸೇವೆ ಮಾಡ್ಬೇಕು ಅಂತ ದೇವಸ್ಥಾನಕ್ಕೆ ಹೊರಟು ನಿಂತಿದ್ದಾಳೆ. ಏನ್ ಪರಿ ನೀನು ಇನ್ನೂ ಭಯ ಪಟ್ಕೊಂಡೇ ಇದೀಯಾ? ಇನ್ನೂ ಸಮಾಧಾನ ಆಗ್ಲಿಲ್ವಾ ನಿನಗೆ? ನಿನ್ನೆ ರಾತ್ರಿನೇ ನಿನಗೆ ನಾನು ಹೇಳಲಿಲ್ವಾ ಆರ್ತಿ ಹುಷಾರಾಗಿದ್ದಾಳೆ ಅಂತ? ಅಪ್ಪ ಆರ್ತಿ ಅಕ್ಕ ಹುಷಾರಾಗಿದ್ದಾಳೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅಷ್ಟಕ್ಕೂ ಈ ವಿಷಯ ನಿಮ್ಗೆ ಗೊತ್ತೇ ಇರ್ಲಿಲ್ವಲ್ಲ? ಮಧ್ಯರಾತ್ರಿಲಿ ಅಕ್ಕನ್ ಹೇಗ್ ನೋಡಿದ್ರಿ? ಅದು ರಾತ್ರಿ ಅಮ್ಮ ಫೋನ್ ಮಾಡಿ ಹೇಳಿದ್ಲು. ನಾನೇ ಇವಳಿಗೆ ಧೈರ್ಯ ಹೇಳಿದೆ, ಕನ್ಸಿಗೆಲ್ಲ ನೀನ್ ಭಯ ಪಡ್ಕೋಬೇಡ ಅಂತ. ಹಾಗಾಗಿ ನಂಗೆ ವಿಷಯ ಗೊತ್ತಾಯ್ತು. ಆದ್ರೂ ನೋಡಿ ಅಪ್ಪ, ಅಮ್ಮ 108 ಸಲ ಮಂಡಿ ಸೇವೆ ಮಾಡ್ತೀನಿ ಅಂತ ಹಠ ಮಾಡ್ತಿದ್ದಾಳೆ. ಅಷ್ಟು ದೊಡ್ಡ ದೇವಸ್ಥಾನದಲ್ಲಿ 1 ರೌಂಡ್ ಪ್ರದಕ್ಷಿಣೆ ಹಾಕೋದಕ್ಕೆ ಎಷ್ಟು ಕಷ್ಟ ಅಂತದ್ರಲ್ಲಿ ಮಂಡಿ ಸೇವೆ ಮಾಡಕ್ಕಾಗತ್ತಾ? ಅಮ್ಮ ಮಂಡಿ ಸೇವೆ ಅಂದ್ರೆ ಪ್ರದಕ್ಷಿಣೆ ಹಾಕೋದು ಅಂತ ಅನ್ಕೊಂಡಿದ್ದಾಳೆ ಅನ್ಸುತ್ತೆ. ಅದಕ್ಕೆ ಎಷ್ಟೊಂದು ಹಠ ಮಾಡ್ತಿದ್ದಾಳೆ. ಹ್ಞೂ ಪರಿ, ಮಕ್ಕಳು ಹೇಳ್ತಾ ಇರೋದು ಸರಿಯಾಗೇ ಇದೆ. 108 ಸುತ್ತು ಮಂಡಿ ಸೇವೆ ಮಾಡೋದಕ್ಕೆ ನೀನೇನು 16 ವರ್ಷದ ಹುಡುಗಿನ? ಅದೆಲ್ಲ ನಿನ್ ಕೈಲಿ ಸಾಧ್ಯ ಆಗೋದಿಲ್ಲ. ಸುಮ್ಮನೆ ಏನೇನೋ ಅಂದ್ಕೊಂಡು ಏನೇನೋ ಹರಕೆಗಳನ್ನ ಹೊತ್ಕೋಬೇಡ. ಆರ್ತಿಗೆ ಏನೂ ಆಗಿಲ್ಲ, ಅವಳು ಚೆನ್ನಾಗೇ ಇದ್ದಾಳೆ. ಇಲ್ಲ ರೀ, ನಿನ್ನೆ ರಾತ್ರಿ ನನಗೆ ಕನ್ಸು ಬಿದ್ದಾಗ್ಲೇ ನಾನು ಆರ್ತಿ ಪರವಾಗಿ ಹರಕೆ ಹೊತ್ಕೊಂಡ್ಬಿಟ್ಟಿದ್ದೀನಿ. ಒಂದು ಸಲ ಹರಕೆ ಹೊತ್ಕೊಂಡ್ಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ವಾಪಸ್ ತಗೊಳಕ್ಕಾಗಲ್ಲ. ಅದನ್ನ ಈಡೇರಿಸಲೇಬೇಕು. ಸರಿ ಎದ್ದೇಳು, ಎಷ್ಟು ತಗೊಂಬೇಕು ಅಂತೀಯ? ಲೇಟ್ ಆಯ್ತು, ಗೆಡ. ಏನಯ್ಯ ಗೋಳು ನಿಂದು? ರಾತ್ರಿ ನೋಡಿದ್ರೆ ಲೇಟಾಗಿ ಮಲ್ಕೊಂತೀಯ, ಬೆಳಗ್ಗೆ ನೋಡಿದ್ರೆ ಬೇಗ ಎದ್ದೇಳು ಅಂತೀಯ. ನೀನ್ ಹೇಳ್ದಂಗೆಲ್ಲ ಕೇಳಕ್ಕಾಗಲ್ಲ. ನಾನು ಇನ್ನೂ ಸ್ವಲ್ಪ ನಿದ್ದೆ ಮಾಡ್ಬೇಕು, ಡಿಸ್ಟರ್ಬ್ ಮಾಡ್ಬೇಡ. ಬಜಾರಿ, ನಾನು ಏನ್ ಹೇಳ್ತೆ ನೆನಪು ಮಾಡ್ಕೋ. ಏನಯ್ಯ ಹೇಳ್ದೆ? ಇವತ್ತಿನ ಆಫೀಸಿಗೆ ಬರ್ತೀನಿ ಅಂತ ಹೇಳ್ತಾನೆ. ಹೋಗಯ್ಯ, ನಂಗೆ ಹುಷಾರಿಲ್ಲ, ಜ್ವರ ಬಂದಿದೆ ಅನ್ಸುತ್ತೆ. ಬೇಕಾದ್ರೆ ನಾಳೆಯಿಂದ ಬರ್ತೀನಿ. ಬಜಾರಿ, ಸುಮ್ನೆ ಸುಳ್ಳು ಹೇಳ್ಬೇಡ. ನಿನ್ಗೇನು ಹುಷಾರ್ ತಪ್ಪಿಲ್ಲ, ಸುಮ್ನೆ ನಾಟಕ ಮಾಡ್ತೀನಿ ಅಂತ ನನಗೆ ಚೆನ್ನಾಗ್ ಗೊತ್ತು. ನಾನ್ ಯಾಕೆ ಸುಳ್ಳು ಹೇಳಿ? ನಾನು ನಿಜಾನೇ ಹೇಳ್ತಿರೋದು. ನಾನು ನಿನ್ ಗಂಡ, ನಿನ್ ಬುದ್ಧಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏನ್ ಗೊತ್ತಾ ನಿಂಗೆ? ನೀನು ಆರ್ತಿ ಜೊತೆ ಇಲ್ಲೇ ಇರ್ಬೇಕು ಅಂತ ಹೀಗೆಲ್ಲ ಸುಳ್ಳು ಹೇಳ್ತಿದ್ದ ತಾನೆ? ಚೆನ್ನಾಗ್ ಗೊತ್ತು. ನೋಡು, ಆರ್ತಿ ಅವರು ಆಫೀಸಿಗೆ ಹೋಗುವಂತ ಪರ್ಮಿಷನ್ ಕೊಟ್ಟಾಗಿದೆ. ಮತ್ತೇನ್ ಪ್ರಾಬ್ಲಮ್ ನಿಂದು? ಮೊದಲೇ ರೆಡಿಯಾಗಿ ಆಫೀಸ್ಗೆ ಹೋಗೋಣ. ಹಾ ಪ್ಲೀಸ್, ಇವತ್ ಮಾತ್ರ ನಾನು ಕರಿಬೇಡ. ನಾಳೆಯಿಂದ ಬೇಕಿದ್ರೆ ಬರ್ತೀನಿ. ನಾನು ಡಿಸ್ಟರ್ಬ್ ಮಾಡಬೇಡ. ಹಲೋ, ಹಾಯಪ್ಪ, ಹೇಳಿ. ಆಹಾ, ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ರು. ಅದಕ್ಕೆ ಅನ್ಸುತ್ತೆ ನಿಂಗೆ ಬೆಸ್ಟ್ ಆಕ್ಟರ್ ಆಗಿ ಕೊಟ್ಟಿತ್ತು. ಅಪ್ಪ ಫೋನ್ ಮಾಡಿದಾರೆ ಅಂದ ತಕ್ಷಣ ನಾನು ಎದ್ಬಿಡ್ತೀನಿ ಅನ್ಕೊಂಡಿದ್ಯಾ? ನೀನ್ ನಾಟಕಕ್ಕೆಲ್ಲ ಮಗಳಾಗೋ ಮಗಳೇ ಅಲ್ಲ ನಾನು. ಎಷ್ಟು ತಿಪ್ಪಲ್ಲಾಗ ಹಾಕು, ನಾನು ಆಫೀಸಿಗೆ ಬರಲ್ಲ 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 ಬರಲ್ಲ. ವೇದಾಂತು, ಒಂಚೂರು ಅಮ್ಮಗ್ ಫೋನ್ ಕೊಡಪ್ಪ. ಪಾಪ ಅಮೂಲ್ಯ, ಅಪ್ಪ ನಿನ್ ಜೊತೆ ಮಾತಾಡ್ಬೇಕಂತ. ತಗೋ. ಹೇಳಿಪ್ಪ. ಅಮ್ಮು, ಇಲ್ಲೊಂದು ಸಣ್ಣ ಸಮಸ್ಯೆ ಆಗಿದೆ. ನೀನು ಮತ್ತೆ ವೇದಾಂತ್ ಇಬ್ರು ನಮ್ಮ ಮನೆ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಬನ್ನಿ, ಆದಷ್ಟು ಬೇಗ ಬನ್ನಿ. ಏನಪ್ಪ ಹೇಳ್ತಿದ್ದೀರಾ? ಮನೇಲೆಲ್ಲರೂ ಆರಾಮಾಗಿದ್ದಾರೆ ತಾನೆ? ಅಂಥದ್ದೇನೂ ಇಲ್ಲ, ನೀವಿಬ್ರು ದೇವಸ್ಥಾನಕ್ಕೆ ಬನ್ನಿ, ಆಗ ನಿಮ್ಗೆಲ್ಲ ವಿಷಯ ಗೊತ್ತಾಗತ್ತೆ. ಸರಿಪ್ಪ. ವೇದಾಂತ್, ದೇವಸ್ಥಾನ. ನೀನ್ ಏನೇ ಹೇಳಿದ್ರು ಓಲ್ಡ್ ಇಸ್ ಗೋಲ್ಡ್. ನೆನ್ಪಿದ್ಯಾ? ನೀನು ಕಾಲೇಜ್ ಮುಗ್ದ್ಮೇಲೆ ಫಾರ್ಮಿಂಗ್ ಮಾಡ್ಬೇಕು ಅಂತ ಅಣ್ಣನ ಹತ್ರ ಹೇಳಿದ್ದೆ, ಆದ್ರೆ ಅಣ್ಣ ಬಿಟ್ಟಿಲ್ಲ. ಯಾಕೆ ಹೇಳು? ಒಂದ್ಸಲ ನೀನು ಮನೆ ಮುಂದೆ ಗಾರ್ಡನಿಂಗ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಕಾಲಿಗೆ ಗಾಯ ಮಾಡ್ಕೊಂಡು ಫುಲ್ ಬ್ಲೀಡಿಂಗ್ ಆಗಿತ್ತು. ಅಣ್ಣ ಅದನ್ನ ನೋಡಿ ಗಾಬರಿ ಆಗ್ಬಿಟ್ಟಿದ್ದ. ಮತ್ತೆ ನೀನು ಊರಿಗೆ ಹೋಗಿ ಫಾರ್ಮಿಂಗ್ ಮಾಡಿ ನೀನ್ ಅಡ್ವರ್ಟ್ ಮಾಡ್ಕೊಳ್ತೀವ ಅಂತ ಅಣ್ಣ ಬಿಟ್ಟೇ ಇರ್ಲಿಲ್ಲ.
ಧ್ರುವ ಏನಾದ್ರು ರಿಯಾಕ್ಟ್ ಮಾಡೋ, ಲೈಟ್ ಆಗಾದ್ರೂ ರಿಯಾಕ್ಟ್ ಮಾಡೋ. ಹಳೆದೆಲ್ಲ ಹೇಳಿದ್ರೆ ನಿಂಗೂ ಖುಷಿ ಆಗತ್ತೆ ಅಂತ ಪದೇ ಪದೇ ಅದನ್ನೇ ಕೆತ್ಕಿ ಕೆತ್ಕಿ ಹೇಳ್ತಾ ಇದ್ದೀನಿ. ಹಲೋ ಡಾಕ್ಟರ್, ನಾನು ಆದ್ಯ ಮಾತಾಡ್ತಾ ಇರೋದು. ಹಲೋ ಆದ್ಯ, ಎಲ್ಲ ಹೇಗಿದ್ದೀರಾ? ಧ್ರುವ ಹೇಗಿದ್ದಾರೆ? ಹೇಗಿದನೋ ಹಾಗೆ ಇದ್ದಾನೆ ಡಾಕ್ಟರ್. ನೀವ್ ಹೇಳ್ದಂಗೆ ಅವ್ನ್ ಖುಷಿಯಾಗಿಡಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೇಕೋ ಎಲ್ಲ ಮಾಡ್ತಾ ಇದೀವಿ, ಆದ್ರೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹೋಪ್ಸ್ ಕಳ್ಕೋಬೇಡಿ, ಇದು ರಾತ್ರಿಯಿಂದ ಬೆಳಗಾಗದ್ರೊಳಗಡೆ ಆಗೋ ಕೆಲಸ ಅಲ್ಲ. ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ. ಅವ್ರಿಗೆ ಇಂಟೆನ್ಸ್ ಅನ್ಸೋ ಯಾವ್ದಾದ್ರು ಇನ್ಸಿಡೆಂಟ್ ನ ನೆನಪು ಮಾಡಿ, ಅದಕ್ಕಾದ್ರೂ ಅವರು ರೆಸ್ಪಾಂಡ್ ಮಾಡೋ ಸಾಧ್ಯತೆ ಇರುತ್ತೆ. ಹೌದಾ ಡಾಕ್ಟರ್? ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂತ ಸಿಚುಯೇಷನ್ ಯಾವ್ದಿದೆ? ಅಮ್ಮ, ಏನಿದೆಲ್ಲ? ಈಗಿದ್ ಯಾಕೆ ಬೇಕಿತ್ತು? ಅದೇನು ಅಂತ ಗೊತ್ತಾಗ್ತಿಲ್ಲಪ್ಪ. ನಿನ್ನೆಯಿಂದ ಒಂಥರ ಹಿಂಸೆ ಹಿಂಸೆ ಅಂತ ಅನ್ನಿಸ್ತಿದೆ. ಹಿಂಸೆನಾ? ಯಾಕಮ್ಮ, ಏನ್ ವಿಷಯ? ಅಮ್ಮ, ನನ್ಗೇನ್ ಹೇಳ್ಬೇಕು ಅಂತಾನೆ ತೋಚ್ತಾ ಇಲ್ಲ ಕಣೆ. ನಿನ್ನೆ ರಾತ್ರಿ ನನಗೆ ಆರ್ತಿಗೆ ಏನೋ ಅಪಾಯ ಇದೆ, ಯಾರೋ ಏನೋ ಮಾಡ್ತಿದ್ದಾರೆ ಅಂತ ಒಂದು ಕೆಟ್ಟ ಕನ್ಸು ಬಿತ್ತು ಕಣೆ. ನಾನು ತಕ್ಷಣ ಅವಳಿಗೆಲ್ಲ ಸರಿ ಹೋದ್ರೆ ಮಂಡಿ ಸೇವೆ ಮಾಡ್ತೀನಿ 108 ಸಲ ಅಂತ ಹರಕೆ ಮಾಡ್ಕೊಂಡ್ಬಿಟ್ಟೆ. ಈಗ ಅದೇ ಹರಕೆ ತೀರ್ಸೋಣ ಅಂತ ಬಂದಿದ್ದೀನಿ. ಏನಮ್ಮ ಹೇಳ್ತಿದ್ಯಾ? ಮಂಡಿ ಸೇವೆ ಮಾಡ್ತೀಯಾ? ಏನೇ ಅದಿತಿದ್ದು? ಮೊದ್ಲೇ ಪ್ಲಾನ್ ಆಗಿರೋದಾ? ಗೊತ್ತಿಲ್ಲ ಕಣೆ, ಕನ್ಸ್ ಬಿದ್ದಿರೋದೇ ನೆನ್ನೆ. ಕನ್ಸೆಲ್ಲ ನಿಜ ಆಗಲ್ಲ, ಏನು ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿ ಮಲ್ಕು ಅಂತ ಎಷ್ಟ್ ಹೇಳಿದ್ರು ಕೇಳಿಲ್ಲ. ಅಷ್ಟೇ ಅಲ್ದೆ ಅಪ್ಪಂಗ್ ಬೇರೆ ಕಲೆ ತಿಂದಿದ್ದಾಳೆ. ಅವರು ಸಮಾಧಾನ ಮಾಡಿದ್ರು ಸಮಾಧಾನ ಆಗಿಲ್ಲ. ಆ ಗ್ಯಾಪಲ್ಲೇ ಎಲ್ಲೋ ಹರಕೆ ಹೊತ್ಕೊಂಡಿರ್ಬೇಕು. ಏನಮ್ಮ ನೀನು? ನಿನಗ್ ಬಿದ್ದಿರೋದು ಕನ್ಸಷ್ಟೇ. ಕನ್ಸನ್ನ ನಿಜ ಜೀವನ ಕಳ್ವಾಡ್ಸ್ಕೊಳಕ್ ಆಗಲ್ಲ. ಸುಮ್ನೆ ದೇವರಲ್ಲಿ ತಪ್ಪಾಯ್ತು ಅಂತ ಕೇಳ್ಕೊಂಡು ಈ ಹರಕೆನ ಇಲ್ಲಿಗೆ ಕೈ ಬಿಡು, ಎಲ್ಲ ಒಳ್ಳೇದಾಗತ್ತೆ. ಅಮ್ಮ, ನಾನು ನಿಮಗ್ ಬುದ್ಧಿ ಹೇಳಿದ್ರೆ ಅದು ಅತಿಶಯ ಅನ್ಸುತ್ತೆ. ಕನ್ಸಲ್ ಬರೋದೆಲ್ಲ ನಿಜ ಆಗೋದಿಲ್ಲ. ಮೋರೋವರ್, ನಿಮ್ಗೆ ಆ ಥರದ್ದು ಏನಾದ್ರೂ ಕನ್ಸಲ್ ಬಂದಿದ್ರು ಅದು ನಿಮ್ಗೆ ಆರ್ತಿ ಮೇಲಿರೋ ಕನ್ಸರ್ನ್, ಇಂಪಾರ್ಟೆನ್ಸ್ ಇಂದ ಅಷ್ಟೇ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸ್ಬಿಡಿಮ್ಮ. ನಾನು ಆ ಕನಸಿಗೆ ಪ್ರಾಮುಖ್ಯತೆ ಕೊಡದೆ ಹೋದ್ರು ದೇವ್ರ ಹತ್ರ ಕೇಳ್ಕೊಂಡು ಮಾತು ಕೊಟ್ಬಿಟ್ಟಿದ್ದೀನಲ್ಲ, ಅದಕ್ಕಾದ್ರೂ ನಾನು ಬೆಲೆ ಕೊಡ್ಬೇಕಲ್ವಾ? ಅದು ನಮಗ್ ಮನ್ಸಿಗೆ ಬಂದ ಹಾಗೆ ಅದನ್ನ ಬದಲಾಯಿಸ್ಕೊಳಕ್ ಆಗಲ್ಲ ಅಲ್ವಾ ವೇದಾಂತ್? ಅಕ್ಕ, ಯಾರೇನೇ ಜಪ್ಪಯ್ಯ ಅಂದ್ರು ಅಮ್ಮ ಅಲ್ಲಾಡೋ ಸೀನ್ ಇಲ್ಲ. ನಮಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ. ಪ್ಲೀಸ್ ಅಮ್ಮ, ನಿನ್ನಿಂದ ಈ ಮಂಡಿ ಸೇವೆ ಪೂರ್ತಿ ಮಾಡೋದಕ್ಕಾಗಲ್ಲ. ಮೊದ್ಲೇ ಆರೋಗ್ಯ ಸರಿ ಇಲ್ಲ ನಿಂದು. ಏನೂ ಆಗಲ್ಲ, ದೇವ್ರ ಹತ್ರ ತಪ್ಪು ಕಾಣಿಕೆ ಹಾಕಿ ತಪ್ಪಾಯ್ತು ಅಂತ ಕೇಳ್ಕೊ, ಎಲ್ಲ ಸರಿ ಹೋಗುತ್ತೆ. ಅಮ್ಮೋ, ಕನಸುಗಳು ನಿಜ ಆಗಿರೋ ಉದಾಹರಣೆಗಳು ಎಷ್ಟೋ ಇದೆ ಅಲ್ವಾ? ಮುಂದೆ ಯಾವತ್ತಾದ್ರೂ ಒಂದಿನ ಅಯ್ಯಯ್ಯೋ ಹೀಗಾಗಬಾರ್ದಾಗಿತ್ತು ಅಂತ ಅನ್ಕೊಳ್ಳೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ಅದಕ್ಕಿಂತ ಆರ್ತಿಗೆ ಒಳ್ಳೇದಾಗ್ಲಿ ಅಂತ ಈಗಲೇ 108 ಸಲ ಮಂಡಿ ಸೇವೆ ಮಾಡೋದು ಒಳ್ಳೇದಲ್ವಾ? ಕಷ್ಟ ಆಗತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಈ ಕಷ್ಟಕ್ಕೆ ಮುಂದೆ ಒಳ್ಳೆ ಆಶೀರ್ವಾದ ಸಿಗತ್ತಲ್ವೇನೆ?
ಪ್ಲೀಸ್, ನೀನ್ ತುಂಬಾ ರಿಸ್ಕ್ ತಗೊಳ್ತಿದ್ಯಾ ಅನ್ಸ್ತಿದೆ. ಈ ಮಂಡಿ ಸೇವೆ ನಿನ್ನಿಂದ ಪೂರ್ತಿ ಮಾಡೋದಕ್ಕಾಗಲ್ಲಮ್ಮ. ದಯವಿಟ್ಟು ಇಲ್ಲಿಗೆ ನಿಲ್ಸು. ಅಮ್ಮ ಪ್ಲೀಸ್ ನಮ್ಮ ಮಾತನ್ನ ಕೇಳು, ನಿನ್ನಿಂದ ಆಗಲ್ಲ, ನಿಲ್ಸ್ಬಿಡಮ್ಮ. ಅಮ್ಮ ಪ್ಲೀಸ್ ಅಮ್ಮ ನಿಲ್ಸ್ಬಿಡು. ದಯವಿಟ್ಟು ನನ್ನನ್ನು ಯಾರು ತಡಿಬೇಡಿ. ನಾನು ಮಂಡಿ ಸೇವೆನ ಪೂರ್ತಿ ಮಾಡೇ ಮಾಡ್ತೀನಿ. ದೇವ್ರೆ, ಮಂಡಿ ಸೇವೆ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡ್ಬಿಟ್ಟಿದ್ದೀನಿ. ಈ ಸಮಯದಲ್ಲಿ ನನ್ನ ಕೈ ಬಿಡ್ಬೇಡ. ಇದನ್ನ ಪೂರೈಸೋದಕ್ಕೆ ನನಗೆ ಶಕ್ತಿ ಕೊಡಮ್ಮ. ಅಗ್ರಜ, ರೋಡಿ ನದ್ನಿ. ಅಗ್ರಜ ಬಾವ, ಅಗ್ರಜ ರೋಡಿ ನದ್ನಿ ನೋಡಿದ್ರ? ಅವ್ರ ಆಫೀಸ್ಗೆ ಹೋಗ್ಬಿಟ್ರ? ಫಾರ್ ಐ ಚೇಂಜ್ ಅವ್ರು ಇಬ್ರು ಇವತ್ತು ಆಫೀಸ್ಗೆ ಹೋಗಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೌದಾ? ಯಾಕಂತೆ? ಅದು ಚಿಕ್ಕಮ್ಮ ಆರ್ತಿಗೆ ಒಳ್ಳೇದಾಗ್ಲಿ ಅಂತ ಮಂಡಿ ಸೇವೆ ಮಾಡೋ ಅರ್ಕೆ ಹೊತ್ತಿದ್ರಂತೆ. ಅದಕ್ಕೆ ಏನ್ ಅದಕ್ಕೆ? ಚಿಕ್ಕತ್ತಿಗೆ ಮೈ ಹುಷಾರಿಲ್ಲ, ಮೊದ್ಲೇ ಮಂಡಿ ನೋವು, ಅವ್ರ ಕೈಯಲ್ಲಿ ಆಗಲ್ಲ ಅಂತ ಅಮ್ಮ ಹರಕೆನ ನೆರವೇರಿಸ್ತೀನಿ ಅಂತ ಹೇಳಿ ಹೋಗಿದ್ದಾಳೆ. ಸೊ ಗಂಡ ಹೆಂಡತಿ ಇಬ್ರು ಅಲ್ಲೇ ಇದ್ದಾರೆ. ಅವ್ರಿಬ್ರು ಇವತ್ತು ಆಫೀಸಿಗೆ ಬರಲ್ಲ ಅನ್ಸುತ್ತೆ. ನಮಗ್ ಹುಟ್ಟೋ ಮಗು ಚೆನ್ನಾಗಿರ್ಲಿ ಅಂತ ಅಲ್ಲಿ ರೌಡಿನಾದ್ನಿ ಹಾರೈಕೆ ತೀರಿಸ್ತಾ ಇರುವಾಗ ನಾನು ಇಲ್ಲಿರೋದು ಸರಿ ಇಲ್ಲ. ನಾನು ಅಲ್ಲೇ ಇರಬೇಕು. ಅರ್ಚಕ್ರೆ, ನಮ್ಮಮ್ಮ ಮಂಡಿ ಸೇವೆ ಮಾಡ್ತೀನಿ ಅಂತ ನಮ್ಮ ಅಕ್ಕನ ಹೆಸರಲ್ಲಿ ಹರಕೆ ಹೊತ್ಕೊಂಡಿದ್ದಾರೆ. ಆದ್ರೆ ಅವ್ರ ಕೈಲಿ ಮಾಡಕ್ ಆಗ್ತಿಲ್ಲ. ಹರಕೆ ಹೊತ್ಕೊಂಡಿರೋರೇ ಮಂಡಿ ಸೇವೆ ಮಾಡ್ಬೇಕಾ ಅಥವಾ ಬೇರೆ ಯಾರಾದ್ರೂ ಮಾಡೋದ್ರಾಗತ್ತಾ? ನೋಡಮ್ಮ, ಮಂಡಿ ಸೇವೆಗೆ ತುಂಬಾ ಮಹತ್ವ ಇದೆ. ಅದರಲ್ಲಿ ಅಷ್ಟೇ ಶಕ್ತಿನೂ ಇದೆ. ಸಂಕಲ್ಪ ಮಾಡ್ಕೊಂಡ್ಮೇಲೆ ಹರಕೆ ತೀರ್ಸ್ಬೇಕಲ್ವಾ ಅಮ್ಮ? ಹಾಗಲ್ಲ ಅರ್ಚಕ್ರೆ, ಸೇವೆ ಮಾಡಕ್ಕೆ ಮನ್ಸಿದೆ, ಆದ್ರೆ ಅವ್ರ ಶರೀರ ಒಪ್ಬೇಕಲ್ವಾ? ನಮ್ಮ ಅಮ್ಮಂಗೆ ಈಗಾಗ್ಲೇ ತುಂಬಾ ಮಂಡಿ ನೋವಿದೆ. 108 ಸತಿ ಮಂಡಿ ಸೇವೆ ಮಾಡೋದ್ರಿಂದ ತುಂಬಾ ದೊಡ್ಡ ಸಮಸ್ಯೆ ಆಗೋಗುತ್ತೆ. ಸೇವೆ ನಿಲ್ಲಿಸ್ಬೇಕು ಅಂತಲ್ಲ, ಅದಕ್ಕೆ ಬೇರೆ ಪರಿಹಾರ ಪ್ರಾಯಶ್ಚಿತ್ತ ಇದೆಯಾ ಅಂತ. ಪ್ರಾಯಶ್ಚಿತ್ತ ಅನ್ನೋದಕ್ಕಿಂತ ಪರ್ಯಾಯ ಇದೆ. ಆ ಭಗವಂತನಲ್ಲಿ ತಪ್ಪಾಯ್ತು ಅಂತ ತಪ್ಪಾಣಿಕೆ ಹಾಕಿ ಅವ್ರ ಮಕ್ಕಳು ಅಥವಾ ಅವ್ರ ಸಂಬಂಧಿಕರು ಯಾರಾದ್ರೂ ಮಾಡಬಹುದು. ಆದ್ರೆ ಮುಂದೆ ಒಂದಿನ ಬಂದು ಆ ಹರಕೆಯನ್ನು ತೀರಿಸಬೇಕಾಗುತ್ತೆ. ಖಂಡಿತ ಅರ್ಚಕ್ರೆ, ತೀರಿಸ್ತೀವಿ. ಅಮ್ಮ, ನಾನು ಅರ್ಚಕರ ಹತ್ರ ಕೇಳ್ಕೊಂಡ್ ಬಂದೆ. ಈ ಹರಕೆನ ಅಕ್ಕನ ಹೆಸರಲ್ಲಿ ಅವಳಿಗೆ ಸಂಬಂಧಪಟ್ಟಿರೋರು ಯಾರು ಬೇಕಿದ್ರು ಮಾಡ್ಬೋದಂತೆ. ನಾನ್ ಮಾಡ್ತೀನಿ, ನೀನ್ ಈ ಕಡೆ ಬಾ. ಹೇಳಮ್ಮ, ನಾನು ಮಾಡ್ಕೊಂಡಿರೋ ಹರಕೆನ ನಾನೇ ತೀರಿಸ್ತೀನಿ. ಸುಮ್ಮನೆ ನಿನ್ಗೆ ಯಾಕಮ್ಮ ತೊಂದ್ರೆ? ಅಮ್ಮ, ನ್ಯಾಯವಾಗಿ ಬೇರೆ ಆಪ್ಷನ್ ಇರ್ಬೇಕಾದ್ರೆ ನೀನ್ ಯಾಕೆ ಹಠ ಮಾಡ್ತಾ ಇದ್ಯಾ? ಉದ್ದೇಶ ಈಡೇರ್ಬೇಕಮ್ಮ, ಅದು ಇಂಪಾರ್ಟೆಂಟು. ನೀನ್ ಸುಮ್ನೆ ರಿಕ್ವೆಸ್ಟ್ ಎಲ್ಲ ಮಾಡ್ಬೇಡ, ನಾನ್ ಸೇವೆ ಮಾಡ್ತೀನಿ, ಈ ಕಡೆ ಬಾ. ಹೌದಮ್ಮ, ಅಕ್ಕ ಹೇಳ್ತಿರೋದು ಸರಿಯಾಗಿದೆ. ನಿನ್ನಿಂದ ಆಗಲ್ಲ, ಬಿಟ್ಬಿಡು. ಇಲ್ಲ, ನಾನು ಮಾಡ್ಕೊಂಡಿರೋ ಹರಕೆನ ನಾನೇ ತೀರಿಸ್ತೀನಿ. ಬೇರೆ ಯಾರು ಮಾಡೋದ್ ಬೇಡ. ಅಮ್ಮ, ನಿಂಗೆ ಅಕ್ಕ ಹೇಳ್ತಿರೋದು ಅರ್ಥ ಆಗ್ತಿದ್ಯಾ? ನೀನು ಒಳ್ಳೇದ್ ಮಾಡಕ್ ಹೋಗಿ ನಿನಗೆ ನೀನ್ ತೊಂದ್ರೆ ಮಾಡ್ಕೊಳ್ತಿದ್ಯಾ ಅಮ್ಮ. ಪ್ಲೀಸ್ ಇದ್ ನಿಲ್ಗೆ ನಿಲ್ಸು. ಮಕ್ಳೇ, ನನ್ಗೇನಾದ್ರೂ ಪರವಾಗಿಲ್ಲ. ಆರ್ತಿ ಮತ್ತೆ ಅವಳ ಮಗುಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಾನು ಈ ತರ ಮಂಡಿ ಸೇವೆನ ಎಷ್ಟು ಸಲ ಬೇಕಾದ್ರೂ ಮಾಡ್ತೀನಿ. ಅಮ್ಮ, ದಯವಿಟ್ಟು ಹಠ ಮಾಡಬೇಡಿ. ನೀವು ಈ ಟೈಮಲ್ಲಿ ಸಮಾಧಾನವಾಗಿ ಯೋಚನೆ ಮಾಡಬೇಕು. ನಿಮ್ಮ ಆರೋಗ್ಯ ಸರಿ ಇಲ್ಲ. ಈ ಸಮಯದಲ್ಲಿ ಮಂಡಿ ಸೇವೆ ಎಲ್ಲ ನಿಜವಾಗ್ಲೂ ಒಳ್ಳೇದಲ್ವೇ ಅಲ್ಲ. ಅಮೂಲ್ಯ ಹೇಳ್ತಿರೋದು ಕರೆಕ್ಟ್. ನಿಮ್ ಬದಲು ಅಮೂಲ್ಯ ಸೇವೆನ ಕಂಟಿನ್ಯೂ ಮಾಡಿ, ಅದೇ ಒಳ್ಳೇದು. ಸೇವೆನೂ ಕಂಪ್ಲೀಟ್ ಆಗುತ್ತೆ, ಅರ್ಧಕ್ಕೆ ನಿಲ್ಲೋದಿಲ್ಲ, ಫಲನೂ ಸಿಗುತ್ತೆ. ದಯವಿಟ್ಟು ಹಠ ಮಾಡ್ಬಿಡಿ ಅಮ್ಮ, ಅರ್ಥ ಮಾಡ್ಕೊಳ್ಳಿ. ಅಪ್ಪ, ನಂಗೆ ಈಗ ಸಮಾಧಾನ ಆಯ್ತು. ಅಕ್ಕ, ನೀನೀಗ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಮನ್ಸ್ ಗಟ್ಟಿ ಮಾಡ್ಕೊ. ಧ್ರುವ,
ಆರ್ತಿಗ್ ಮಗು ಆಗ್ತದೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಏನೋ ಒಂಥರ ಸಂಭ್ರಮ. 1 ವರ್ಷದಿಂದ ಈ ಸಂಭ್ರಮ ನನಗೂ ಇತ್ತು. ಫುಲ್ ಕನ್ಸಿರತ್ತೆ. ಡಾಕ್ಟರ್ ಹೋಟೆಲ್ ಮಗು ಇದೆ ಅಂತ ಅಂದಾಗ ಫುಲ್ ಖುಷಿ ಆಗತ್ತೆ. ಪ್ರತಿದಿನ ಹುಟ್ಟಿದಿರೋ ಮಗು ಜೊತೆ ಏನೋ ಒಂದು ಬಾಂಡ್ ಬೆಳೆಯುತ್ತೆ. ನನಗೆ ಇವಾಗ್ಲೂ ಆ ಮನ್ಸಲ್ಲಿರೋ ಖುಷಿ ನೆನಪಿದೆ ಕಣೋ. ಅವತ್ತು ನಾನು ಸಾರ್ಥಕ್ ಎಲ್ಲಿಗೋ ಹೊರಟಿದ್ವಿ. ಸಾರ್ಥಕ್ ಕಾರ್ ತೆಗಿಲಿಕ್ಕೆ ಅಂತ ಹೇಳಿ ಆಚೆ ಹೋದ್ರು. ನಾ ರೆಡಿ ಆಗ್ತಾ ಇದ್ದೆ. ಆಮೇಲೆ ಮೆಟ್ಲು ಇಳ್ಕೊಂಡು ಇದೇ ತರ ಇಷ್ಟೇ ಫಾಸ್ಟ್ ಆಗಿ ಬರ್ತಾ ಇದ್ದೆ. ಆಯ್ತಾ, ನಾನು ಹೇಗ್ ಬಿದ್ದೆ ಏನದ ನಂಗೆ ಗೊತ್ತಿಲ್ಲ. ಬಟ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಕಣೋ, ಹೀಗೆ ಬಿದ್ಬಿಟ್ಟೆ. ಏನಾಯ್ತಮ್ಮ, ಬಿದ್ಯಾ? ಅಮ್ಮ ಅಲ್ಲಿ ನೋಡಿ. ಧ್ರುವ ಹೇಳಕ್ ನೋಡ್ತಾ ಇದ್ದಾನೆ ನೋಡು, ಅವನ್ ಬೆರಳು ಆಡ್ತಾ ಇದೆ. ನಿಜ ಅಮ್ಮ, ಅವನಿಗೆ ಸೆನ್ಸೇಷನ್ ಬರ್ತಾ ಇದೆ. ಮೋಸ್ಟ್ಲಿ ಅವನಿಗೆ ಬಾಡಿ ಮೇಲೆ ಕಂಟ್ರೋಲ್ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ. ಹೌದು ನಿಜ. ದೇವರ ದಯದಿಂದ ನಮ್ ಧ್ರುವ ಆದಷ್ಟು ಬೇಗ ಎದ್ದು ಓಡಾಡೋ ಹಾಗಾದ್ರೆ. ತಗೊಮ್ಮ. ಅಮ್ಮ, ನಮ್ಮ ಅಕ್ಕನ ಮಗುಗೆ ಯಾವ ತೊಂದರೆನೂ ಇಲ್ಲದೆ ಆರೋಗ್ಯವಾಗಿ ಹುಟ್ಲಿ ಅಂತ ನಮ್ಮ ಅಮ್ಮನ ಪರವಾಗಿ ನಾನ್ ಮಂಡಿ ಸೇವೆ ಮಾಡ್ತಿದ್ದೀನಿ. ಏನೂ ವಿಘ್ನ ಇಲ್ಲದೆ ಎಲ್ಲ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದ ಮಾಡಮ್ಮ. ಆಚಾರಿ, ನನ್ಗೊಂದು ಡೌಟಾ? ಈಗಿದ್ಯಾಕೆ? ನೀ ನಿಜವಾಗ್ಲೂ ಮಂಡಿ ಸೇವೆ ಮಾಡ್ತೀಯಾ? ಹೆಂಡತಿ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ನೀನೆಂತ ಗಂಡನಯ್ಯ? ದೇವ್ರ ಮುಂದೆ ಮಂಡಿ ಸೇವೆ ಮಾಡ್ತೀನಿ ಅಂತ ಬಾಯ್ ಬಿಟ್ಟು ಹೇಳ್ಕೊಂಡ್ರು ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಮಂಡಿ ಸೇವೆ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಬರ್ಕೊಡ್ಬೇಕಾಗತ್ತಷ್ಟೇ. ಬಚಾರಿ, ಅದು ಹಾಗಲ್ಲ. ಈ ಮಂಡಿ ಸೇವೆ, ಉರುಳ್ ಸೇವೆ ಎಲ್ಲ ನೀನು ಸೂಟ್ ಆಗಲ್ಲ. ನೀನ್ ಮೊದಲೇ ರೌಡಿ ಬೇಬಿ. ನೀನ್ ಇದನ್ನೆಲ್ಲ ಮಾಡ್ತೀಯ ಅಂತ ನನಗೂ ನಂಬೋದಿಕ್ಕಾಗ್ತಿಲ್ಲ. ಯೋ, ನಾನ್ ರೌಡಿ ಬೇಬಿ ಅಂದ್ ಮಾತ್ರಕ್ಕೆ ದೇವ್ರ ಮೇಲೆ ಭಕ್ತಿ ಇಲ್ಲ ಅನ್ಕೋಬೇಡ. ನಾನು ಅಪ್ಪಟ ಭಾರತೀಯ ನಾರಿ. ನಾನ್ ದೇವ್ರ ಪೂಜೆನೂ ಮಾಡ್ತೀನಿ,
ಮಂತ್ರನೂ ಹೇಳ್ತೀನಿ. ವಾಟ್? ನಿನ್ನ ಬಾಯಲ್ಲಿ ಮಂತ್ರಗಳು ಬರುತ್ತಾ? ರೌಡಿಸಮ್ಮು ರೋಡಲ್ಲಿ, ಅನ್ಯಾಯದ ವಿರುದ್ಧ. ಮನೇಲಿ ನನ್ ಟಿಪಿಕಲ್ ಮಿಡಲ್ ಕ್ಲಾಸ್ ಹುಡುಗಿ. ಎಕ್ಸಾಮ್ ಹಿಂದಿನ ದಿನ ಓದ್ಕೊಂಡು ಮಾರನೇ ದಿನ ಪಾಸ್ ಆಗ್ಲಿ ಅಂತ ದೇವ್ರ ಹತ್ರನೇ ಬೇಡ್ಕೋತಿದ್ದು. 14 ವರ್ಷದಿಂದ RCB ಕಪ್ ಗೆಲ್ಲಿ ಅಂತ ದೇವ್ರ ಹತ್ರನೇ ಬೇಡ್ಕೋತಿದ್ದು. ನಾನ್ ಸುಮಾರಾಗಿದ್ರು ನನಗ್ ತ್ರಿಪುರ ಸುಂದರ ಹುಡುಗನೇ ಸಿಗ್ಲಿ ಅಂತ ದೇವ್ರ ಹತ್ರನೇ ಬೇಡ್ಕೊಂಡಿದ್ದು. ಆ ದೇವ್ರು RCB ಮ್ಯಾಟ್ರ್ ಅಂದ್ಬಿಟ್ಟು ನಾನ್ ಯಾವ ಕೋರಿಕೆಗೂ ಇಲ್ಲ ಅಂತ ಹೇಳಿಲ್ಲ, ಗೊತ್ತಾ? ಹೆಣ್ಮಕ್ಳು ಒಟ್ಟಿಗೆ 200 ಕೆಲಸ ಮಾಡೋ ಸಾಮರ್ಥ್ಯ ಹೊಂದಿರೋ ಹಾಗೆ ಒಂದೇ ಬಾಡಿಲಿ 200 ಕ್ಯಾರೆಕ್ಟರ್ ಪ್ಲೇ ಮಾಡೋ ಪವರ್ ಕೂಡ ಹೊಂದಿರ್ತಾರೆ, ಗೊತ್ತಾಯ್ತಾ? ಇದನ್ನ ಯಾವ ರಿಸರ್ಚ್ ಪ್ರೂವ್ ಮಾಡಿದ್ದಾರೆ? ಅಮೆರಿಕ ಯೂನಿವರ್ಸಿಟಿ ಅವ್ರು ನಡೆಸಿರೋ ರಿಸರ್ಚ್ ಅಲ್ಲಿ ಪ್ರೂವ್ ಆಗಿರೋದು. ಆದ್ರೆ ಅದನ್ನ ನಾಸದವ್ರು ತಡೆ ಹಿಡಿದಿದ್ದಾರೆ. ಕುಚ್ಬಿ ಬಾಯಿ ಬಂದಂಗೆ ಏನ್ ಬೇಕಾದ್ರೂ ಹೇಳ್ತೀಯ. ಮನ್ಸಿಗೆ ಬಂದಿದ್ದಲ್ಲ ನೀನ್ ಕೇಳಲ್ವಾ? ನಾವು ಹಂಗೇನೆ. ರೌಡಿನಾದ್ನಿ, ನೀನು ನನಗೆ ಆರ್ತಿಗೆ ಹುಟ್ಟೋ ಮಗುಗೋಸ್ಕರ ಮಂಡಿ ಸೇವೆ ಮಾಡ್ತಿರೋದು ನನಗೆ ತುಂಬಾ ಖುಷಿ ಆಯ್ತು. ಆದ್ರೆ ಇಷ್ಟೆಲ್ಲ ಬೇಡವಾಗಿತ್ತೇನೋ. ದೇವ್ರಿಗೆ ಕೈ ಮುಗಿದು ಒಳ್ಳೇದಾಗ್ಲಪ್ಪ ಅಂತ ಕೇಳ್ಕೊಂಡಿದ್ರು ಸಾಕಾಗಿತ್ತು. ಯಾಕೆ ಬಾವಾ, ನಾನ್ ಮಂಡಿ ಸೇವೆ ಮಾಡ್ತಿರೋದು ನಿಮ್ಗೆ ಇಷ್ಟ ಇಲ್ವಾ? ಹಾಗಲ್ಲ ರೌಡಿನಾದ್ನಿ, ಸುಮ್ನೆ ನಿನ್ಗೆ ಇದೆಲ್ಲ ಯಾಕೆ ಅಂತ ಅಷ್ಟೇ. ತೊಂದ್ರೆ ಅಂತ ಏನಿಲ್ಲ ಬಾವಾ, ನಮ್ಮ ಅಕ್ಕಂಗೆ ಒಳ್ಳೇದಾಗತ್ತೆ ಅಂದ್ರೆ ನಾನು ಏನ್ ಬೇಕಿದ್ರು ಮಾಡ್ತೀನಿ. ಆದ್ರೂ ಈಗ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಳ್ಬೇಡ. ನೀನು ಈ ತರ ಮಂಡಿ ಸೇವೆ ಮಾಡೋದನ್ನ ನಿಲ್ಸಕ್ಕಾಗಲ್ವಾ? ಏನ್ ಮಾಡಿದ್ರು ನಿಲ್ಸಕ್ ಆಗಲ್ಲ. ಅದೆಷ್ಟೇ ಕಷ್ಟ ಆದ್ರೂ ನಾನು ಮಾಡೇ ಮಾಡ್ತೀನಿ. ಹೌದು ವಿಕ್ರಾಂತ್, ಅಮೂಲ್ಯ ಹೇಳ್ತಿರೋದು ಸರಿ. ಈ ಸೇವೆನ ಅಮೂಲ್ಯ ಮಾಡೋದೇ ಬೆಟರ್. ಇಲ್ಲ ಅಮ್ಮ ಸುಮ್ಮನೆ ಹಠ ಮಾಡ್ತಾರೆ ನಾನೇ ಮುಗಿಸ್ಬೇಕು ಅಂತ. ಅವ್ರ ಆರೋಗ್ಯ ಬೇರೆ ಸರಿ ಇಲ್ಲ. ಇರೋದ್ರಲ್ಲಿ ಇದು ಬೆಟರ್ ಆಪ್ಷನ್. ಅಮೂಲ್ಯನೇ ಮಾಡಲಿ. ಸರಿಯಾಗಿ ರಜಾ, ರೌಡಿನಾದ್ನಿನೇ ಮಾಡ್ಲಿ. ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ. ನೀವೇನು ಚಿಂತೆ ಮಾಡಬೇಡಿ ಬಾವಾ, ಎಲ್ಲ ಒಳ್ಳೇದಾಗುತ್ತೆ.